ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಇಂಟೀರಿಯರ್ಸ್ನಲ್ಲಿ ನಾವೇನು ಫಾಲ್ ಸೀಲಿಂಗ್ ಮಾಡ್ತೀವಲ್ಲ, ಆ ಫಾಲ್ ಸೀಲಿಂಗ್ನ ಡಿಸೈನರ್ ಪ್ಯಾನಲನ್ನು ಹೆಂಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣಂತೆ. ಒಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಅಂತೆ. ಫಸ್ಟು ಈ ಥರ ಒಂದು ಬೇಸನ್ನು ರೆಡಿ ಮಾಡ್ತಾರೆ. ಫಸ್ಟ್ ಒಂದು ಟೈಲ್ ಮೇಲೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಫಸ್ಟ್ ಒಂದು ಲೇಯರ್ POP ಹಾಕ್ಕೊಂಡು ಅದರ ಮೇಲೆ ತೆಂಗಿನ ನಾರನ್ನು ಹಾಕಿ ಮತ್ತು POPಯನ್ನು ಹಾಕಿ ಆ ಥಿಕ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೋತಾರೆ. ಫಸ್ಟ್ ಬೇಸ್ ಪ್ಲೇಟ್ ಏನಿದೆಯಲ್ಲ ಅದನ್ನ ಮಾಡ್ತಾರೆ ನೋಡಿ. ಈ ಥರ POPಯನ್ನು ಹದವಾಗಿ ಮಿಶ್ರಣ ಮಾಡಿಕೊಂಡು, ತುಂಬ ತೆಳ್ಳಗೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ, ಆ ಥರ ಮಿಶ್ರಣ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ತಾ ಬರ್ತಾರೆ ನೋಡಿ ಅಂತ. ಇದು ಡೈ ಮಾಡ್ಕೊಂಡಿದ್ದಾರೆ. ಈಗ ಬೇಸ್ ಆ ಒಂದು ಲೆವೆಲ್ಗೆ ಅಂದರೆ 6 mm ಬೇಕೋ 8 mm ಬೇಕೋ, ಏನು ಥಿಕ್ನೆಸ್ ಬೇಕೋ ಆ ಥಿಕ್ನೆಸ್ಗೆ ಫಸ್ಟು ಆ ಡೈಯನ್ನು ಇಟ್ಟು ತಳ್ತಾರೆ, ಚೆಕ್ ಮಾಡ್ಕೋತಾರೆ. ಸೊ ಯಾವುದೇ ರೀತಿ ಡಿಸೈನ್ ಇದ್ರೂ ಈ ಥರ ಡೈಯನ್ನು ರೆಡಿ ಮಾಡ್ಕೋತಾರೆ. ಫಸ್ಟು ಮೆಟಲ್ ಶೀಟಲ್ಲಿ ಕಟ್ ಮಾಡಿ ಅದನ್ನು ಪ್ಲೈವುಡ್ಗೆ ಹೊಡ್ಕೊಂಡು ಆಮೇಲೆ ಆ ಡಿಸೈನನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅಂತೆ. ಒಂದು ಲೇಯರ್ ಆಯಿತು, ಥಿಕ್ನೆಸ್ ಬಂದಿಲ್ಲ, ಅದಕ್ಕೆ ಮತ್ತೆ ಅಗೇನು POPಯನ್ನು ಮೇಲಿಂದ ಹಾಕ್ತಾ ಇದ್ದಾರೆ, ಲಿಕ್ವಿಡನ್ನು. ಪ್ರೀಮಿಯಂ ಕ್ವಾಲಿಟಿಯ ವಿಲ್ಲಾಗಳಲ್ಲಿ, ದೊಡ್ಡ ದೊಡ್ಡ ಬಂಗ್ಲೋಗಳಲ್ಲಿ, ಕಮರ್ಷಿಯಲ್ಗಳಲ್ಲಿ ಏನಾಗುತ್ತೆ ಅಂದರೆ ಕಸ್ಟಮೈಸ್ ಡಿಸೈನನ್ನು ಕೊಡ್ತಾರೆ ಆರ್ಕಿಟೆಕ್ಟ್ಗಳು. ಸೊ ಅವ್ರು ಏನು ಡಿಸೈನ್ ಕೊಡ್ತಾರೋ ಆ ಡಿಸೈನಿಗೆ ತಕ್ಕಂತೆಯೇ ಈ ಥರ POP ಪ್ಯಾನಲನ್ನು ರೆಡಿ ಮಾಡ್ಕೋತಾರೆ. ಇವತ್ತು ನಾವು ಒಂದು ಪ್ಯಾನಲ್ದು ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣಂತೆ ನೋಡಿ. ಎರಡನೇ ಹಂತದಲ್ಲಿ ಸ್ವಲ್ಪ ನೋಡಿ ಲೈನ್ಗಳು ಕಾಣಿಸ್ತಾ ಇದೆ. ಸೊ ಅದು ಹಾಗೆ ಒಂದು ಸ್ಟೇಜ್ ಬೈ ಸ್ಟೇಜ್ ಇಂಪ್ರೂವ್ ಆಗ್ತಾ ಬರುತ್ತೆ. ಎಲ್ಲೆಲ್ಲಿ ತಗ್ಗಿರುತ್ತೋ ಅಲ್ಲೆಲ್ಲ ಅಗೇನ್ ನೋಡಿ POPನ ಹಾಕ್ತಾ ಇದ್ದಾರೆ. ಒಂದು ಲೇಯರ್ POP ಹಾಕೋದು, ಮತ್ತು ಡೈಯನ್ನು ತಳ್ಳೋದು, ಮತ್ತು ಒಂದು ಲೇಯರ್ ಹಾಕೋದು. ಇದೇ ಥರ ಮಾಡ್ತಾ ಒಂದು ಪ್ಯಾನಲ್ ರೆಡಿ ಆಗಬೇಕಂದ್ರೆ ಒಂದು 8ರಿಂದ 10 ಬಾರಿ ಆದ್ರೂ POPಯನ್ನು ಕೊಟ್ಟು ಮಾಡ್ತಾ ಬರ್ಬೇಕು ನೋಡಿ. ಈಗ ಲೈನ್ ಸ್ವಲ್ಪ ಇನ್ನೂ ಇಂಪ್ರೂವ್ ಆಯಿತು ಡಿಸೈನ್. ತುಂಬ ಸೂಕ್ಷ್ಮ ಕೆಲಸ ಮಾಡೋವಂಥವ್ರಿಗೆ ಕೂಡ ತುಂಬ ತಾಳ್ಮೆ ಇರಬೇಕು. ಮತ್ತು ಆ ಡಿಸೈನ್ ಹೇಗಿದೆ ಡೈ ಅದೇ ರೀತಿ ಬರ್ತಿದೆಯೋ ಇಲ್ಲಿ ಇಮೇಜು, ಅದನ್ನು ಚೆಕ್ ಮಾಡಿಕೊಂಡು ಎಲ್ಲಿ ಕಡಿಮೆ ಇದೆ ಅಥವಾ ಎಲ್ಲಿ ತೆಂಗಿನ ನಾರು ಮೇಲಕ್ಕೆ ಬಂತ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಡೈಯನ್ನು ಹಾಕಿ ಅಪ್ಲೈ ಮಾಡ್ತಾ ಬರ್ತಾರೆ. ಆಗ ಏನು ಮೋಲ್ಡ್ ಬೇಕೋ ಯಾವ ಡಿಸೈನ್ದು ಅದು ರೆಡಿ ಆಗ್ತಾ ಬರುತ್ತೆ ನೋಡಿ ಅಂತ ನೋಡಿ. ಆದ್ರೂ ಆ ಲೈನ್ ಪೂರ್ತಿಯಾಗಿ ಇನ್ನೂ ಬಂದಿಲ್ಲ. ಅಗೇನ್ ಮತ್ತೆ POP ಹಾಕ್ತಾರೆ ನೋಡಿ. ಸೈಡಲ್ಲಿ ಡೈ ರನ್ ಆಗುವಲ್ಲಿ ಕ್ಲೀನ್ ಮಾಡ್ಕೋತಾರೆ, ಯಾಕೆಂದರೆ ಲೆವೆಲ್ ಬರಬೇಕಲ್ವ. ಸೊ ಅಲ್ಲಿ POP ಒಣಗಿರಬಾರ್ದು, ಆ ಜಾಗದಲ್ಲಿ ಕ್ಲೀನ್ ಮಾಡ್ಕೋತಾರೆ. ಸೊ ಈ ಥರ ಪ್ಯಾನಲನ್ನು ಮಾಡಿಕೊಂಡು ಒಂದು 5 to 7 ಡೇಸು ಅದನ್ನ ಡ್ರೈ ಹಾಕ್ಬಿಡ್ತಾರೆ. ಅದನ್ನ ವಾಲ್ಗೋ ಇಲ್ಲ ಪ್ಲೈವುಡ್ಗೋ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ, ಬೆಂಡ್ ಬರಬಾರ್ದಂತ ನೋಡಿ ಅಂತ. ಎಕ್ಸ್ಟ್ರಾ ಏನು POP ಉಳ್ಕೊಳ್ಳುತ್ತೋ ಅದು ಹೊರಗೆ ಬರ್ತಾ ಹೋಗುತ್ತೆ. ಈಗ ಒಂದು ಸ್ವಲ್ಪ ಬೇಸಿಕ್ ಶೇಪ್ ಕಾಣಿಸ್ತಾ ಇದೆ ನೋಡಿ ಅಂತ. ಒಂದೇ ಲೆವೆಲ್ ಪ್ರೆಷರ್ ಕೊಡಬೇಕು, ಆ ಡೈಯನ್ನು ತಳ್ತಾ ಬರಬೇಕು. POP ಹಾಕಿದ್ದು ಸೆಟ್ ಆಗೋದ್ರ ಒಳಗಡೆನೇ ಆತ ಡೈಯನ್ನು ಹಾಕಿ ತಳ್ಳಬೇಕು. ಕ್ಯಾಸ್ಟಿಂಗ್ ಮಾಡ್ತಾ ಬರ್ತಾರೆ ನೋಡಿ ಅಂತ. ಮತ್ತೆ POPಯನ್ನು ಕೊಡ್ತಾ ಇದ್ದಾರೆ. ಏನು ಎಂಬೋಸಿಂಗ್ ಲೈನ್ ಬರುತ್ತಲ್ಲ ಆ ಜಾಗಕ್ಕೆ. ಬೇಸ್ ರೆಡಿಯಾಗಿದೆ. ಈಗ ಆ ಎಂಬೋಸ್ ಡಿಸೈನ್ ಬರಬೇಕು, ಅದಕ್ಕೇ ಅದು ಪರ್ಫೆಕ್ಟಾಗಿ ಬರಲ್ಲಿವರೆಗೂ ಇವರು ಮಾಡ್ತಾನೆ ಹೋಗ್ತಾ ಇರ್ತಾರೆ ನೋಡಿ. ಹಾಗೇನು ಮತ್ತೆ ತಳ್ತಿದ್ದಾರೆ. ಈಗ ಮೊದಲಿಗಿಂತ ಇಂಪ್ರೂವ್ ಆಯಿತು. ಪ್ರತಿ ಹಂತದಲ್ಲೂ ಕೂಡ ಅದು ಕ್ವಾಲಿಟಿ ಬರ್ತಾ ಹೋಗುತ್ತೆ, ಡಿಸೈನ್ ರೆಡಿ ಆಗ್ತಾ ಬರುತ್ತೆ ನೋಡಿ. ಮತ್ತು ಫೈನಲ್ ಟ್ಯೂನ್ಗೆ ಇದು ಈಗ ಎಂಬೋಸಿಂಗ್ ಜಾಗ ಏನಿದೆಯೋ ಅದಕ್ಕೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರಾಡಕ್ಟ್ ರೆಡಿ ಆದಮೇಲೆ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ.
ಸೊ ಆ ದೃಷ್ಟಿಯಲ್ಲಿ ನೋಡಿ ಎಲ್ಲ ಮ್ಯಾನ್ಯುಯಲ್ ವರ್ಕೇ ಇರುತ್ತೆ ಇದು. ನೋಡಿ ಅಗೇನ್ ಮತ್ತೆ POP ಕೊಡ್ತಾ ಇದ್ದಾರೆ. ನೋಡಿ ಈಗ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ. ನೋಡಿ ಅಲ್ಲಿ ಡೈ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಫೈನಲ್ ಸ್ಟೇಜ್ ಬಂದ ಹಾಗೇನೆ ಡೈನೂ ಕೂಡ ತುಂಬ ನೀಟಾಗಿ ಇಟ್ಕೋಬೇಕು. ಎಲ್ಲೂ POPಗಳು ಅದರಲ್ಲಿ ಸಿಕ್ಕಾಕ್ಕೊಂಡು ಬಿದ್ದಿರಬಾರ್ದು ಡೈಯಲ್ಲಿ. ನೋಡಿ ಅಂತ ಈಗ ಗೊತ್ತಾಗ್ತಾ ಇದೆ ಶೇಪ್. ನೋಡಿ ಅಗೇನ್ ಪ್ರತಿ ಬಾರಿ ಒಂದು ಬಾರಿ ಸ್ಕ್ವೀಸ್ ಮಾಡಿದ್ಮೇಲೆ ಮತ್ತೆ ಅಗೇನ್ ಡೈ ಕ್ಲೀನ್ ಮಾಡ್ಕೋತಾರೆ. ಈಗ ನೋಡಿ ನೀರನ್ನು ಜಾಸ್ತಿ ಹಾಕಿದ್ದಾರೆ, ತುಂಬ ಲಿಕ್ವಿಡ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಫೈನ್ ಟ್ಯೂನ್ ಆಗ್ತಾ ಇರುವಾಗ ನೀರಿನ ಅಂಶ ಜಾಸ್ತಿ ಇರುತ್ತೆ. ಇದು POP ಮೋಲ್ಡನ್ನು ಮಾಡುವಂಥ ಕ್ರಮ. ಯಾವುದೇ ರೀತಿ ಡಿಸೈನನ್ನು ಕೊಟ್ಟರು ಈ ಥರ ಫಾಲ್ಸ್ ಸೀಲಿಂಗ್ ಮಾಡೋರು ಅವರೇ ಅಲ್ಲೇ ಪ್ಯಾನಲನ್ನು ರೆಡಿ ಮಾಡ್ಕೋತಾರೆ. ಸೊ ಈಗ ಫೈನಲ್ ಡಿಸೈನು ಬರ್ತಾ ಇದೆ. ಅಂತಿಮ ಹಂತದಲ್ಲಿದೆ, ಈಗ ಆಗಿದೆ ನೋಡಿ ಅಂತ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.